ಓ, ಇವಾಗ ಬಂದ್ರ ಬಾಬಾ? ಹೌದು ಕಣಪ್ಪ, ಇವತ್ತು ಬಸ್ ಬೇರೆ ಇರಲಿಲ್ಲ. ಮತ್ತು ದಾರಿ ಮಧ್ಯದಲ್ಲಿ ಬೇರೆ ಮಳೆ ಬಂತು, ತಡವಾಯಿತು ನೋಡಿ ಬರೋದು. ಪರವಾಗಿಲ್ಲ ಬಿಡಿ, ನಾವು ನೋಡಿ ಅವಾಗಿಂದ ನಿಮ್ಮನ್ನ ಕೂರಿಸ್ಕೊಂಡೇ ಮಾತಾಡ್ತಿದ್ದೀವಿ. ರುಕ್ಕು, ಹೋಗಿ ನಿನ್ನ ಮಗಳಿಗೆ ಚಹಾ ಥರ ಕೇಳೋ ಹೋಗು. ಆಯ್ತು ರೀ, ಇವಾಗ ಹೋಗಿ ತಗೊಬರ್ತೀನಿ, ಮಗಳನ್ನು ಕರ್ಕೊಬರ್ತೀನಿ. ಆರು ಶಂಕರ, ಕೂತ್ಕೊ ಬಾ ಇಲ್ಲಿ. ಇಲ್ಲ ಬಾವಾ, ಮನೆಗೆ ಹೋಗಿದ್ದು ಬರ್ತೀನಿ, ನೀವು ಕೂತ್ಕೊ ಮಾತಾಡ್ತೀರಿ. ಏ, ಚಹಾ ಕುಡ್ಕೊ ಹೋಗುವಂತೆ ಇರೋ, ಈಗ ಬಂದು ಹೀಗೆ ಯಾಕೆ ಹೋಗ್ತೀಯಾ? ಸರಿ ದೊಡಪ್ಪ, ನಾನು ಒಂದು ಕಪ್ ಚಹಾ ಕುಡ್ಕೊ ಹೋಗ್ತೀನಿ. ಯಾರೋ ಈ ಕಡೆ ಬಂದು ಕೂತ್ಕೊ ಬಾರೋ. ಇರಲಿ ಬಿಡಿ ದೊಡಮ್ಮ, ನೀವು ಮಾತಾಡ್ತಾ ಇರಿ, ನಾನು ಚಹಾ ಕುಡ್ಕೊಂಡು ಮನೆಗೆ ಹೋಗಿದ್ದು ಬರ್ತೀನಿ. ದೊಡಪ್ಪ ಇವ್ರ ಪರಿಚಯ ಆಯ್ತಾ ನಿಮಗೆ? ಇಲ್ಲಕ್ಕ ಮಗ, ಇನ್ನೂ ಪರಿಚಯ ಆಗಿಲ್ಲ. ನೀನು ಹೇಳಿದಲ್ಲ ಮೊದಲೇ ನಮ್ಮ ಭಾವನ ಮನೆಯವ್ರು ಬರ್ತಾರೆ ಅಂತ, ಹಾಗಾಗಿ ಗುರ್ತು ಸಿಕ್ತು. ಇವಾಗ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕು ಕಂಡ್ಲ. ಸರಿ ಬಿಡಿ ದೊಡಪ್ಪ, ನಾನೇ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ಭಾವ ದೊಡಪ್ಪ, ಮಾದಣ್ಣ ಅಂತ ಇವರ ಹೆಸರು. ಭಾವ, ಅವ್ರ ಪರಿಚಯನೂ ನೀವೇ ಮಾಡಿಕೊಟ್ಬಿಡಿ, ನಾನು ಸ್ವಲ್ಪ ಹೊರಗೆ ನಿಂತಿರ್ತೀನಿ, ಕೆಲಸ ಇದೆ. ಆಯ್ತು ಕಣ್ಲ, ಏನೋ ಮಾಡ್ತಾ ಇರು, ಆಮೇಲೆ ಬರುವಂತೆ. ಹಂಗೆ ಹೋಗ್ಬೇಡ, ಚಹಾ ಕುಡ್ಕೊ ಹೋಗು. ಆಯಿತು ಭಾವ, ಅಲ್ಲಿ ಇರ್ತೇನೆ. ಆಯಿತು, ಆಮೇಲೆ ಬರ್ತೇನೆ ನಾನೊಂದು ಸರಿ. ಈ ನನ್ನ ಭಾಮೈದೆ ಹೇಳ್ದಂಗೆ ನನ್ನ ಹೆಸರು ಮಾದಣ್ಣ ಅಂತ, ಇವ್ರ ಹೆಸರು ಸಿದ್ದಣ್ಣ ಅಂತ. ಸಿದ್ದಣ್ಣನ ಮಗ ರಾಜು, ಅವರ ಹೆಂಡತಿ ಗಿರಿಜಕ್ಕ. ಹೌದಾ, ಸರಿ ಬಿಡಿ, ಎಲ್ಲವೂ ಋಣಾಣ ಸಂಬಂಧ. ನಮ್ಮ ಮಗಳ ಹಣೆಬರಹದಲ್ಲಿ ಏನು ಬರೆದಿದೆಯೋ ಅದು ಆಗುತ್ತೆ. ಎಲ್ಲ ಒಳ್ಳೆಯದಾದ್ರೆ ಅಷ್ಟೇ ಸಾಕು ನಮಗೆ. ಏನೋ ನೀವು ಮಾತಾಡ್ಕೊತಾ ಇರಿ, ಬಂದೆ ಅಪ್ಪನ ಅಮ್ಮನ ಕರ್ಕೊಂಡು. ಇನ್ನು ಏನು ನೋಡ್ತಿದ್ದೀಯ ರುಕ್ಕು? ಹೋಗು, ಚಹಾ ಮಾಡಿಕೊಂಡು ಮಗಳನ್ನೂ ಕರ್ಕೊಬಾ, ಹೋಗು. ಆಯ್ತು ರೀ, ಈಗ ಹೋಗ್ತೀನಿ. ಶಂಕರ ಬಂದನಲ್ಲ, ಅದಕ್ಕೆ ಮಾತಾಡ್ಕೊಂಡು ನಿಂತ್ಕೊಂಡೆ. ಇವಾಗ ಹೋಗ್ತೀನಿ ರೀ. ಮತ್ತೆ ಊರ ಕಡೆ ಎಲ್ಲರೂ ಆರೋಗ್ಯವಾಗಿದ್ದಾರೆ? ಹೊಲಕ್ಕೆ ಏನು ಹಾಕಿದ್ದೀರ ಮಾದಣ್ಣ? ಬೆಳೆ ಎಲ್ಲ ಹೇಗೆ? ಎಲ್ಲರೂ ಆರೋಗ್ಯವಾಗಿದ್ದಾರೆ ಬಿಡಿ. ನಮ್ಮ ಜಮೀನಿಗೆ ಒಂದಷ್ಟು ಭತ್ತ ಹಾಕಿದೆ ನೋಡಿ, ಈಗ ಕುಯ್ಲ್ ಟೈಮ್ ಬಂದಿದೆ, ಹೋಗಿ ಕುಯ್ಲ್ ಮಾಡಿಸ್ಬೇಕು. ನಿನ್ನ ಹೆಸರು ಏನಮ್ಮ? ಗೌರಮ್ಮ. ಚೆನ್ನಾಗಿದೆ ಏನಮ್ಮ? ಹ್ಞೂ, ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ರುಕ್ಮಿಣಿ ಅವರೇ. ಹಾಂ, ಕೂತ್ಕೋತೀನಿ. ನೀನು ಹೋಗು ಗೌರಮ್ಮ. ಸರಿಯಪ್ಪ.